ನಿಮ್ಮ ಕೋಪ ಇನ್ನೂ ಇಳಿದಿಲ್ವಾ? ಆ ಮನೆಯವ್ರು ಬಾಯಿ ಬಂದಂಗೆ ಮಾತಾಡ್ತಾರೆ ಅಂತ ನೀವ್ಯಾಕೆ ಕೇಳಬೇಕು? ಇದು ನನ್ನ ಮನೆ. ಚೇಚೆ, ಹಾಗಲ್ಲಪ್ಪ. ಮನೆಯಲ್ಲಿ ತುಂಬ ಕೆಲಸ ಇದೆ, ತೋಟದ ಕೆಲಸ ಹಾಗೆ ಬಾಕಿ ಇದೆ, ಹಾಗೆ ಕೆಲಸಗಾರರಿಗೆಲ್ಲ ವಾರದ ಬಟವಾಡ ಮಾಡಬೇಕು. ಮಕ್ಕಳಿಗೆಲ್ಲ ಡ್ಯಾನ್ಸ್ ಕ್ಲಾಸ್ ಇಲ್ಲದೆ 4 ದಿನ ಆಯಿತು ಹರಿ. ದಿನಕ್ಕೊಬ್ರು ಫೋನ್ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಎಷ್ಟೊಂದು ಕಾಯಿಸೋದು ಹೇಳು. ಅದು ಅಲ್ಲದೆ ದಾವಣಗೆರೆಯಲ್ಲಿ ಯಾವುದೋ ಡ್ಯಾನ್ಸ್ ಕಾಂಪಿಟೇಷನ್ಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೋತಾ ಇರ್ತಾರೆ. ನಾನಿಲ್ದಿದ್ರೆ ಆಗಲ್ಲಪ್ಪ. ನಾವು ಬರೋ ಅಂಥದ್ದು ಏನೂ ಇರಲಿಲ್ಲ. ಅರ್ಚನಾ ಯಾಕೋ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲಲ್ವಾ, ಅದಕ್ಕೆ ಬಂದ್ವಿ ಅಷ್ಟೇ. ಏನು ತೊಂದರೆ ಇಲ್ಲ, ಈಗ ತುಂಬ ಗೆಲುವಾಗಿದ್ದಾಳೆ. ನಮಗಂತೂ ನಮ್ಮ ಮಗಳ ಬಗ್ಗೆ ಯಾವ ಚಿಂತೆನೂ ಇಲ್ಲ ಹರಿ. ನೀನು ಅವಳನ್ನು ಚೆನ್ನಾಗಿ ನೋಡ್ಕೋತಿದ್ಯಲ್ವಾ, ಅಷ್ಟು ಸಾಕು. ಹಾಗಾದರೆ ಹೋಗಲೇಬೇಕಾ? ಹೌದಪ್ಪ, ಹೋಗಲೇಬೇಕು. ನಾವೇನು ತುಂಬ ದೂರ ಇದ್ದೀವ, ಒಂದು 40 ಕಿಲೋಮೀಟ್ರ್ ಅಷ್ಟೇ. ಏನಾದರೂ ಇದ್ದರೆ ಒಂದು ಫೋನ್ ಮಾಡಿದ್ರೆ ಸಾಕು, 1 ಗಂಟೆಲಿ ಬಂದುಬಿಡ್ತೀವಿ. ಸರಿ ಮಾವ, ಬನ್ನಿ. ಮಗಳೇ, ಎಲ್ಲ ಸಲೀಸಾಗಿದೆ, ಯಾರ ಹಂಗೂ ಇಲ್ಲ, ನಿನಗೆ ಯಾರ ಭಯನೂ ಬೇಕಿಲ್ಲ. ಹರಿ ನಂಬಿಕೆನ ಉಳಿಸ್ಕೊಂಡ್ರೆ ಅಷ್ಟೇ ಸಾಕು. ಹರಿ ನಿನಗೆ ಇನ್ನೂ ಹತ್ತಿರ ಆಗಬೇಕು ಅಂತಾದರೆ ನೀನು ಅಮಿತಾ ಜೊತೆ ಚೆನ್ನಾಗಿರಬೇಕು. ಅಮಿತನ ಅವಳ ಮುಖ ಕಂಡ್ರೆ ನನಗಾಗಲ್ಲ. ಅವಳ ಜೊತೆ ಫ್ರೆಂಡ್ಶಿಪ್ ಬೇರೆ ಬೇಕಾ? ಅದಕ್ಕೆ ಯಾವುದು ಅರ್ಥ ಆಗಲ್ಲ ಅಂತ ಹೇಳೋದು ನೋಡು. ಕಲ್ಪನಾ ಹರಿನ್ ದೂರ ಆಗಬೇಕು ಅಂತಾದರೆ ಅಮಿತಾ ಪ್ರೀತಿನ ಗಳಿಸಲೇಬೇಕು. ನನ್ನ ತುಂಬ ಪ್ರೀತಿಸ್ತೀಯ ಅಂತ? ಹೌದು ಪ್ರಣವ್. ಎಷ್ಟು ಪ್ರೀತಿಸ್ತೀಯ? ಎಷ್ಟು ಅಂದರೆ ಎಷ್ಟು? ಪ್ರಣವ್, ನಾನು ಸಾಯೋವರೆಗೂ ನಿನ್ನ ಜೊತೆನೇ ಇರ್ತೀನಿ, ಅದು ಮಾತ್ರ ನಿಜ. ನೀನು? ಎಲ್ಲ ಪ್ರೇಮಿಗಳು ಸಾಯೋ ತನಕ ಪ್ರೀತಿಸ್ತಾರೆ, ಬದುಕಿರೋ ತನಕ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಆದರೆ ನಾನು ಸತ್ತ ಮೇಲೂ ನಿನ್ನನ್ನು ಪ್ರೀತಿಸ್ತೀನಿ ಅಂತ. ಯಾಕೆಂದರೆ ನನ್ನ ಪ್ರೀತಿಗೆ ಇದೊಂದೇ ಜನ್ಮ ಸಾಲದು. ಐ ಲವ್ ಯು.
ಫೋಟೋ ಸುಟ್ಟು ಹೋದಾಗೆ ಪ್ರಣವ್ ನೆನಪನ್ನು ಸುಟ್ಟು ಭಸ್ಮ ಮಾಡಬೇಕು ಅಮಿತಾ. ಕೆಟ್ಟ ನೆನಪೆ ನಮ್ಮನ್ನು ಸದಾ ಹಿಂಸೆ ಮಾಡೋದು. ಹೌದಮ್ಮ, ಪ್ರಣವ್ ನಮಗೂ ಮೋಸ ಮಾಡ್ದ, ನಿನಗೂ ದ್ರೋಹ ಬಗ್ದ. ಈಗ ನಮ್ಗಿರೋದು ಒಂದೇ ದಾರಿ, ಅವನ ನೆನಪನ್ನ ಮನಸ್ಸಿನಿಂದ ಕಿತ್ ಬಿಸಾಕೋದು. ಅವನ ಪ್ರೀತಿನ ಮರೆಯೋಕ್ಕಾಗಲ್ಲ. ಮರಿಲೇಬೇಕು. ಈಗ ತಾನೇ ಫೋಟೋ ಬಿಸಾಕ್ದಲ್ಲ, ಹಾಗೆ ಅವನ್ನ ಮನಸ್ಸಿನಿಂದ ಕಿತ್ ಬಿಸಾಕು. ಫೋಟೋ ಹರಿದಿದ್ದು ಅದಕ್ಕಲ್ಲ, ಸತ್ ಮೇಲೂ ನಿನ್ ಜೊತೆನೇ ಇರ್ತೀನಿ ಅಂತ ಹೇಳಿದ್ದ ಪ್ರಣವ್. ಮದ್ವೆಗೆ ಮುಂಚೆನೆ ನನ್ನಿಂದ ದೂರ ಆದ. ಅವನು ಹೇಳಿದ ಮಾತು ಅದೆಷ್ಟು ಬಾಲಿಶ ಇತ್ತು. ಯಾವುದೋ ಹೆಣ್ಣಿಗೋಸ್ಕರ ನನ್ನ ಪ್ರೀತಿನ ತಿರಸ್ಕರಿಸ್ದ. ಬೇರೆ ಹೆಣ್ಣಿಗೋಸ್ಕರ ಆಸೆ ಪಟ್ಟವನು ನನ್ನ ಜೊತೆ ಇರಬಾರ್ದು ಅಂತ ಬಿಸಾಡ್ದೆ. ಅವನಿಗೆ ನಿನ್ ಗಂಡ ಆಗೋತ್ ಯೋಗ್ಯತೆ ಇರಲಿಲ್ಲ ನೋಡು. ಅವನ್ ಹಚ್ಕೊಂಡು ನೀನು ಕೊರಗಬೇಡ. ನೋಡಮ್ಮ ಅಮಿತಾ, ನೀನು ಬೇರೆ ಒಂದೊಳ್ಳೆ ಹುಡುಗನ ನೋಡ್ಕೊಂಡು. ಪ್ಲೀಸ್ ಅಂಕಲ್, ಈ ವಿಷಯದಲ್ಲಿ ನನ್ನನ್ನು ಯಾರು ಒತ್ತಾಯ ಮಾಡಬೇಡಿ. ಆಮೇಲೆ ರಾಜ್ಕುಮಾರ ಬಂದು ರಾಕ್ಷಸನ್ ಕೊಂದು ಹಾಕಿ ರಾಜ್ಕುಮಾರಿನ ಬಿಡ್ಸ್ಕೊಂಡು ಹೋಗಿ ಅವರಿಬ್ರು ಮದುವೆ ಆಗಿ ಸುಖವಾಗಿರ್ತಾರಂತ. ಚೆನ್ನಾಯ್ತಲ್ಲ ಕತೆ? ಇಲ್ಲಿದ್ದಾರೆ ನೋಡಿ ಇವರಿಬ್ರು. ಏ ಪುಟ್ಟು ಮರಿ, ಏನ್ ಮಾಡ್ತಾ ಕೂತಿದೆ? ಏನ್ ಮಾಡ್ತಾ ಇದೆ ನನ್ನ ಮುದ್ದು ಕೊಂದ? ಮಮ್ಮ ಮಾಡ್ಕೊಂಡು ಕತೆ ಕೇಳಿಸ್ಕೊತಾ ಇದೆಯಾ? ಜಾಣ ಮರಿ. ಅಮ್ಮ, ಮದುವೆ ಎಲ್ಲ ಚೆನ್ನಾಗಾಯ್ತಾ? ಮದುವೆ ನಡೀಲಿಲ್ಲ ಮಂಜುಳಾ. ಪ್ರಣವ್ ಆತ್ಮಹತ್ಯೆ ಮಾಡ್ಕೊಂಡ. ಏನು? ಪ್ರಣವ್ ಆತ್ಮಹತ್ಯೆನಾ? ಅಮಿತಾ ಜೊತೆ ಮದುವೆ ಇಷ್ಟ ಇರಲಿಲ್ವಂತೆ. ಮದುವೆ ಆದ ಹೆಣ್ಣೊಬ್ಬಳನ್ನ ಅವನು ಇಷ್ಟಪಡ್ತಿದ್ನಂತೆ. ಅಪ್ಪ ಅಮ್ಮನ ಹತ್ರ ಹೇಳೋಕ್ಕಾಗದೆ, ಅವಳನ್ನು ಮರೆಯೋಕ್ಕಾಗದೆ ತನಗೆ ತಾನೇ. ಅಮಿತನ ಪ್ರಣವ್ ತುಂಬಾನೇ ಪ್ರೀತಿಸ್ತಿದ್ದ ಅಲ್ವಾ? ಇಷ್ಟಪಡ್ತಿದ್ದ ನಿಜ, ಆದರೆ ಮಧ್ಯದಲ್ಲಿ ಇನ್ಯಾರ್ದೋ ಹಿಂದೆ ಬಿದ್ನಲ್ಲ, ಅಮಿತನ್ ಕೈ ಬಿಟ್ಟ. ಯಾರದು ಆ ಇನ್ನೊಬ್ಳು? ಪ್ರಣವ್ ಜೊತೆ ಆ ಹೆಣ್ಣು ಆಗಾಗ ತೋಟದಲ್ಲಿ ಮಾತಾಡ್ತಾ ಇರೋದನ್ನ ಹರಿ ನೋಡಿದಾನಂತೆ ಮಂಜುಳಾ. ಯಾರವಳು? ಕಲ್ಪನಾ.
ಅಮಿತನ ಚಿಂತೆನಾ? ಚಿಂತೆ ಮಾಡ್ತಾ ಇದ್ದೀನಿ, ಆದರೆ ಬಗೆಹರಿತಿಲ್ಲ. ಆ ಪ್ರಣವ್ ಕೈ ಕೊಟ್ಟ, ಕಲ್ಪನಾ ದ್ರೋಹ ಮಾಡಿದ್ರು. ಇವ್ರನ್ನ ಏನು ಮಾಡಬೇಕು ಅಂತ. ಹರಿ, ನೀವು ಪ್ರಣವ್ ಕಲ್ಪನೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಹೇಗೆ? ಈಗ ನೀವು ಯೋಚನೆ ಮಾಡಬೇಕಾಗಿರೋದು ಕಲ್ಪನೆಯ ವಿಷಯ ಅಲ್ಲ, ಅಮಿತನ ಬಗ್ಗೆ ಯೋಚನೆ ಮಾಡಿ. ಅವಳು ನಾನು ವಿಧವೆ ಅಂತ ಅಂದ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗುತ್ತೆ? ನಿಮಗೆ ಗೊತ್ತಾ? ಹಾಗಂತ ನಿಮ್ಮ ಹತ್ರ ಹೇಳಿದ್ಲ ಅವಳು? ಏನು ಹರಿ, ಮದುವೆ ಮುರಿದು ಬಿದ್ದು 2 ದಿನ ಆಯಿತು, ನೀವೇನಾದರೂ ಹೋಗಿ ಅವಳ ಹತ್ರ ಮಾತಾಡಿದ್ರಾ? ಇಲ್ಲ. ಎಂತ ಅಣ್ಣ ನೀವು ಹರಿ, ಮೊದಲು ಹೋಗಿ ಅವಳನ್ನು ಮಾತಾಡ್ಸ್ಬೇಕಲ್ವಾ? ಅಣ್ಣನಾದವನು ಸಂತೈಸಿ 4 ಮಾತಾಡಿದ್ರೆ ಅವಳ ಮನಸ್ಸಿಗೂ ಸಮಾಧಾನ ಆಗಲ್ವಾ? ನಾನೇ ಹೋಗೋಣ ಅಂತಿದ್ದೆ, ಆದರೆ ಅವಳಿಗೆ ನನ್ನ ಕಂಡ್ರೇ ಕೋಪ. ನನ್ನ ಮುಖ ನೋಡ್ತಾ ಇದ್ದಾಗೆ ಕೋಪ ಮಾಡ್ಕೋತಾಳೆ. ಅವಳ ದುಃಖದ ಮಧ್ಯೆ ನಾನು ಹೋಗಿ ಯಾಕೆ ಕೇಳಿಸೋದು ಅಂತ ಸುಮ್ಮನಾದೆ. ನೀವಾದರೂ ಹೋಗೋದು ಬೇಡವಾ? ಆ ಪ್ರಣವ್ ತಂದೆ ತಾಯಿನೇ ವಾಸಿ ಬಂದು ಅಮಿತನ್ ಮಾತಾಡ್ಸ್ಕೊಂಡು ಹೋದ್ರು. ಅವಳನ್ನು ನೋಡ್ತಾ ಇದ್ರೆ ನನಗೆ ಕರಳು ಚುರುಕನ್ನುತ್ತೆ. ಸಂಕಟ ತಡೆಯೋಕ್ಕಾಗದೆ ಏನೇನೋ ಮಾತಾಡ್ಬಿಟ್ಟೆ. ನನ್ನ ನಾದ್ನಿ ಅನ್ನೋ ಪ್ರೀತಿ. ನನ್ನ ಮಾತಿಂದ ನಿಮ್ಗೇನಾದರೂ ಬೇಸರ ಆಗಿದ್ರೆ ನನಗೆ ಕ್ಷಮಿಸ್ಬಿಡಿ. ಇದಕ್ಕೆಲ್ಲ ಸಾರಿ ಯಾಕೆ? ನನಗೆ ಗೊತ್ತಾಗಲಿಲ್ಲ. ನಾನು ಆ ಕಲ್ಪನಾ ಪ್ರಣವ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಅದೇ ಚಿಂತೆ ಆಗಿತ್ತು. ಈಗ ಆ ಚಿಂತೆ ಜಗಳ ಅಲ್ಲ ಹರಿ. ಅಮಿತ ಚೆನ್ನಾಗಿರಬೇಕು, ಅವಳು ನಗ್ನಗ್ತಾ ಇರಬೇಕು. ಬೇರೆ ಸಮಸ್ಯೆ ಏನಾದರೂ ಇದ್ದರೆ ಆಮೇಲೆ ವಿಚಾರ ಮಾಡೋಣ. ಸರಿ, ಈಗಲೇ ಹೋಗಿ ನೋಡ್ತೀನಿ. ಹೊಸ ಹೆಜ್ಜೆ ಇಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಸಕ್ಸಸ್ ಆದರೆ ಕಲ್ಪನಾ ಔಟ್, ವಾಪಸ್ ಚಂದ್ರಗಿರಿನೇ ಗತಿ. ಪುಟ್ಟ, ನೀನು ನನ್ನ ಜೊತೆ ಬಂದರೆ ಇಲ್ಲಿ ಸ್ಕೂಲ್ಗೆ ಯಾರು ಹೋಗ್ತಾರೆ? ನಿಮ್ಮ ಮಿಸ್ಗೆ ನೀನು ಇಲ್ಲದೆ ಇದ್ದರೆ ಬೇಜಾರಾಗಲ್ವಾ? ಇಲ್ಲಾದರೆ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡಿರ್ಬೋದು. ಅಲ್ಲಿ ಯಾರು ಇರ್ತಾರೆ ಹೇಳು? ಇಲ್ಲಿ ನೋಡು, ಸಹನಾ, ಕೀರ್ತಿ, ಪಾವನಿ, ಅವ್ರಿಗೆಲ್ಲ ನೀನಿಲ್ಲ ಅಂದರೆ ಬೇಜಾರಾಗಲ್ವಾ? ಪುಟ್ಟ, ಇವತ್ತೊಂದು ಕೆಲಸ ಮಾಡೋಣ. ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದ್ಬಿಡು. ನಾನು ಎಲ್ಲರಿಗೂ ಡಾನ್ಸ್ ಹೇಳ್ಕೊಡ್ತೀನಿ. ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ, ಸರಿನಾ? ಮಂಜುಳಾ? ಬೇಡಮ್ಮ, ನನ್ನಿಂದ ದೂರ ಇದ್ರೇ ಅವಳು ಚೆನ್ನಾಗಿರೋದು. ಹುಟ್ಟಿದ 2 ತಿಂಗಳಿಗೆ ಬೇರೊಬ್ರು ಮನೇಲಿದ್ಲು. 4 ವರ್ಷ ಚೆನ್ನಾಗೇ ಇದ್ಲು. ಆಮೇಲೆ ಬರೀ 4 ತಿಂಗಳು ನನ್ನ ಜೊತೆ ಇದ್ಲು. ಎಲ್ಲ ಕೆಟ್ಟ ಬುದ್ಧಿನೂ ಕಲ್ತ್ಕೊಂಡ್ಲು. ಈಗ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ. ಅದು ಸರಿ, ಮಕ್ಕಳಿಗೆ ಯಾವತ್ತೂ ತಾಯಿ ಹತ್ರ ಸಲಿಗೆ ಜಾಸ್ತಿ. ನನ್ನನ್ನು ಅಮ್ಮ ಅಂತ ಬಾಯಿ ತುಂಬ ಕರೀತಾಳೆ. ನನಗಷ್ಟೇ ಸಾಕು. ನನ್ನ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಸಾಕಿದ್ದೀರಾ ಅಂದರೆ ಹೇಳೋದಕ್ಕೆ ನನ್ನ ಬಾಯಿ ಬರ್ತಿಲ್ಲ. ನಿಮ್ಮ ಉಪಕಾರನ. ಮಂಜುಳಾ, ಸುಮ್ಮನಿರು. ಅಪ್ಪ ಅಮ್ಮ ಅಂತ ಕರಿತೀಯ, ನಮ್ಮ ಹತ್ರನೇ ಉಪಕಾರದ ಮಾತಾಡ್ತೀಯಾ? ಅಮ್ಮ, ನಾನಿನ್ನು ಹೊರಡ್ತೀನಿ. ಅಪ್ಪ. ಮಂಜುಳಾ, ಕೊಟ್ಟಿಗೆ ಹರಿದವರೆಗೆ ನಾನು ಬರ್ತೀನಿ. ನನಗೆಲ್ಲಿ ಸ್ವಲ್ಪ ಕೆಲಸ ಇದೆ, ನಡಿಯಮ್ಮ. ಬರ್ತೀನಿ ಪುಟ್ಟ. ನಡಿ.
ಏನು ಮಾಡ್ತಾ ಇದ್ದೆ ಅಮಿತಾ? ಕಾಣ್ತಾ ಇಲ್ವಾ? ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ. ಅಲ್ಲ, ಈ ರೀತಿ ಹೊತ್ತಲ್ಲಿ ನೀರು ಹಾಕ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ಏನೀಗ? ನಾನು ಸರಿ ಇಲ್ಲ ಆಯ್ತಾ? ನಾನಿರೋದೇ ಹೀಗೆ. ನೋಡೋಕ್ಕಾಗ್ದಿದ್ರೆ ಹೋಗ್ಬೋದು. ನಿನ್ನ ಹತ್ರ ಮಾತಾಡ್ಬೇಕಿತ್ತು ಅಂತ. ಮಾತು ಅಂದರೆ ಉಪದೇಶನಾ? ಅಮಿತಾ, ಕೇಳಿ ಕೇಳಿ ನನಗೆ ಸಾಕಾಗಿದೆ. ಎಲ್ಲನ ಮರ್ತ್ಬಿಡು, ಬದಲಾಗು, ಹೊಸ ಜೀವನ ಶುರು ಮಾಡು. ಇದೆ ತಾನೆ? ನನಗೂ ಕೇಳಿ ಕೇಳಿ ತಲೆ ಚಿಟ್ಟು ಹಿಡ್ದಿದೆ. ಇದೇ ಆಯ್ತು. ಹೀಗಿರ್ಬೇಡ ಹಾಗಿರು, ಹಾಗಿರ್ಬೇಡ ಹೀಗಿರು. ನನ್ನನ್ನು ನನ್ನ ಪಾಡಿಗೆ ಬಿಡಕ್ಕೆ ಏನಾಗಿದೆ ನಿಮ್ಗೆಲ್ಲ? ನನ್ಗೆ ಹೇಗ್ ಬೇಕೋ ಹಾಗಿರ್ತೀನಿ ನಾನು. ಅಮಿತಾ, ನನ್ನ ಮಾತು ನಿನಗೆ ಉಪದೇಶ ಅನ್ಸೋದಾದರೆ ಸಾರಿ, ನಾನು ಯಾಕೆ ನಿನಗೆ ಬೇಸರ ಮಾಡಲಿ? ಹೋಗ್ತೀನಿ. ಬಾ, ಅದೇನು ಹೇಳು. ನನ್ನ ಬೇಸರನ ನಾನು ಹೇಳ್ಕೊಂಡೆ. ಅಮಿತಾ, ದೇವರು ನಮಗೆಲ್ಲ ಒಂದು ವರ ಕೊಟ್ಟಿದ್ದಾನೆ. ಏನು ಗೊತ್ತಾ? ಮರುವು. ಮನುಷ್ಯ ಮರೆಯೋದಕ್ಕಾಗದೇ ಇದ್ದಿದ್ರೆ ಇಡೀ ಪ್ರಪಂಚ ಹುಚ್ಚರ ಸಂತೆ ಆಗೋಗ್ತಿತ್ತು. ನಾವು ಎಷ್ಟೋ ಕೆಟ್ಟದ್ದನ್ನು ಅನುಭವಿಸ್ತೀವಿ, ಅದನ್ನ ಹಾಗೆ ಮರ್ತು ಬಿಡ್ತೀವಿ. ನನ್ನ ಉದಾಹರಣೆನೇ ತಗೋ. ನನಗೆ ನೆನಪಿನ ಶಕ್ತಿ ಇಲ್ಲದೆ ಇದ್ದಾಗ ನಾನು ಏನೇನು ಮಾಡಿದ್ದೀನೋ ನನಗೇ ಗೊತ್ತಿಲ್ಲ. ಮನುಷ್ಯ ಕೆಟ್ಟದನ್ನು ಮರೆತ್ರೇನೆ ಬದುಕೋದಕ್ಕೆ ಸಾಧ್ಯ ಆಗೋದು. ಮತ್ತೆ ಉಪದೇಶನಾ? ಛೆಛೆ, ಇದನ್ನು ಉಪದೇಶ ಅಂತ ಯಾಕೆ ಅನ್ಕೋತೀಯ? ಅಣ್ಣನಾಗಿ ತಂಗಿಗೆ ಹೇಳ್ತಿರೋ ಪ್ರೀತಿ ಮಾತು ಅನ್ಕೋ. ಸರಿ ಅಣ್ಣ, ನಿನ್ನ ಮಾತಿನ ಪ್ರಕಾರನೇ ಒಂದು ವಿಚಾರ ಕೇಳ್ತೀನಿ. ಅರ್ಚನಾ ಹೊಟ್ಟೆಲಿ ನಿನ್ನ ಮಗು ಸತ್ತೋಯ್ತಲ್ಲ, ಅದನ್ನ ನೀನು ಮರಿತೀಯಾ? ಸಾಯೋ ತನಕ ನಿನಗೆ ಅದನ್ನು ಮರೆಯೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ನನ್ನ ಪ್ರೀತಿನೂ ನನ್ನ ಮಗು ಇದ್ದ ಹಾಗೆ. 2 ವರ್ಷ ಅದನ್ನ ನನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಜೋಪಾನವಾಗಿ ಸಾಕಿದ್ದೆ. ಅದೀಗ ಸತ್ತೋಗಿದೆ.